ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸು ಅತಿ ಪ್ರಮುಖವಾದಂತಹ ಟಾಪಿಕ್ ಆಗಿರುತ್ತೆ. ಪದ್ಮಶ್ರೀ ಅವಾರ್ಡ್ 2026. ಓಕೆನಾ? ಅದರಲ್ಲಿ ಇದು ಮುಂಬರುವ ಎಲ್ಲ ಎಕ್ಸಾಮ್ಸ್ಗೂ ಕೂಡ ನೆಕ್ಸ್ಟ್ 2027ರಲ್ಲಿ ಪದ್ಮಶ್ರೀ ಅವಾರ್ಡ್ಗಳು ಪದ್ಮ ಅವಾರ್ಡ್ಗಳು ಅನೌನ್ಸ್ ಆಗೋವರೆಗೂ 2027ರವರೆಗೂ ಈ ಬ ಈ ಅವಾರ್ಡ್ಸು ನಿಮಗೆ ಬಹಳ ಇಂಪಾರ್ಟೆಂಟ್. ಅಪ್ಕಮಿಂಗ್ ಎಕ್ಸಾಮ್ಸ್ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ಸ್ ಅನ್ನ ನಾವು ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದರಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋದಾದ್ರೆ, ಇದನ್ನ ಬೇಸಿಕ್ ಆಗಿ ಕೇಳ್ಬೋದು. ಸ್ಟಾರ್ಟಿಂಗ್ ಯಾವಾಗ 1954 ಇದು ಸ್ಟಾರ್ಟ್ ಆಗಿದ್ದು ಇಯರ್ ಕೇಳ್ಬೋದು, ಅಥವಾ ಅದಕ್ಕಿಂತ ಬಿಫೋರ್ ಇದರಲ್ಲಿ 1954ರಲ್ಲಿ ಭಾರತ ರತ್ನ ಅಂತ ಬರುತ್ತೆ. ಓಕೆನಾ? ಭಾರತ ರತ್ನ ಅದ್ರ ಜೊತೆಗೆ ಪದ್ಮಭೂಷಣ ಈ ರೀತಿ ಎರಡು ಸಿವಿಲಿಯನ್ ಹಾನರ್ ಅವಾರ್ಡ್ ಗಳನ್ನು ಕೊಡ್ಬೇಕಂತಂದು 1954ರಿಂದ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಮತ್ತೆ ಇದರಲ್ಲಿ ಮೂರು ರೀತಿ ಬರ್ತವೆ. ಈಗ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಅಂತ ಬರ್ತಾವಲ್ವಾ? ಓಕೆನಾ? ಅದರಲ್ಲಿ ಮೂರು ರೀತಿ ಬರ್ತವೆ. ಓಕೆ, ಆಮೇಲೆ ಅದರೊಳಗೆ ಫಸ್ಟ್ 1955ರಲ್ಲಿ ಆಮೇಲೆ ಮರಣೋತ್ತರವಾಗಿ ಕೊಡಬೇಕು ಅಂತಂದು ಮತ್ತೆ ಆರ್ಡರ್ ಆಗುತ್ತೆ. ಯಾವ ವರ್ಷದಲ್ಲಿ ಮರಣೋತ್ತರ ಆಗಿ ಕೊಡ್ಬೋದು ಅಂತ ಆರ್ಡರ್ ಆಯ್ತು ಅಂತ ಕೂಡ ಕ್ವಶನ್ಸ್ ಅನ್ನ ಕೇಳ್ಬೋದು. ನಾನು ಇವಾಗ ಒಂದ್ ನಿಮಿಷ ನಿಮ್ಗೆ ಬ್ರೀಫ್ ಆಗಿ ಕಂಪ್ಲೀಟ್ ಕ್ಲಾಸ್ ಅಲ್ಲಿ ಏನ್ ಹೇಳ್ತೀನಿ ಅಂತ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಇಂದ ಉಳಿದದ್ದೆಲ್ಲ ಕಂಟೆಂಟ್ ಯಥಾ ರೀತಿಯಾಗಿ ರನ್ ಆಗುತ್ತೆ. ಓಕೆ, ಆಮೇಲೆ 2026ರಲ್ಲಿ ಎಷ್ಟು ಪದ್ಮ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಅಂತ ಕೂಡ ಕೇಳ್ಬೋದು. 131. ಓಕೆನಾ? 131. ಬಟ್ ನೀವು ಓದಿರ್ತೀರಾ 120 ಮಾತ್ರ ಲಿಮಿಟ್ ಇದೆ ಪ್ರತಿ ವರ್ಷ ಕೊಡ್ಬೇಕು ಅಂತದ್ದು. ಹಾಗಾದ್ರೆ 131 ಯಾಕೆ ಕೊಡ್ಬೋದು ಅಂತ ಅಂದ್ರೆ, ಮರಣೋತ್ತರವಾಗಿ ಮತ್ತು ಫಾರಿನರ್ಸ್ ಏನ್ ಕೊಡ್ತಾರಲ್ವಾ ಅದನ್ನ ಬಿಟ್ಟು 120 ಅಷ್ಟೇ ಇರ್ಬೇಕಂತ ಲಿಮಿಟ್ ಇರುತ್ತೆ. ಓಕೆನಾ? ಇದು ಹೊಸ ಪಾಯಿಂಟ್ ಅಂತ ಅನ್ಕೊಳ್ತೀನಿ, ನೀವು ಕಲ್ತಿದ್ರೆ ಓಕೆ. ಆಮೇಲೆ ಯಾವ ವರ್ಷ ಗ್ಯಾಪ್ ಮಾಡ್ತಾರೆ? ಒಂದು 2 ಸಲ ಗ್ಯಾಪ್ ಮಾಡ್ತಾರೆ. 1977ರಿಂದ 80ವರೆಗೂ ಈ 2 ವರ್ಷ ಯಾವುದೇ ರೀತಿಯಾದಂತಹ ಪದ್ಮ ಅವಾರ್ಡ್ ಅನ್ನ ಕೊಡೋದಿಲ್ಲ. ಆಮೇಲೆ 1992 ಇಂದ 97 ಈ ಗ್ಯಾಪ್ ಅಲ್ಲಿ ಪದ್ಮ ಅವಾರ್ಡ್ ಅನ್ನ ಅನೌನ್ಸ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಆಮೇಲೆ ಇದನ್ನ ಆಯ್ಕೆ ಸಮಿತಿ ಯಾರು ಇರ್ತಾರೆ? ಆಯ್ಕೆ ಸಮಿತಿ ಇವೆಲ್ಲ ಹೇಳಿಕೆ ರೂಪದಲ್ಲಿ ಕ್ವಶನ್ ಬಂದಾಗ ಡಿಫಿಕಲ್ಟ್ ಮಾಡೋ ಏರಿಯಾಸ್ ಇದು. ಈ ಹೇಳ್ತಿರೋ ಪಾಯಿಂಟ್ಸ್ ಎಲ್ಲ ಆಯ್ಕೆ ಸಮಿತಿಲಿ ಯಾರು ಇರ್ತಾರೆ? PM ಅವರು ಇರ್ತಾರೆ, ಅವ್ರು ರಿಲೇಟೆಡ್. ಆಮೇಲೆ ರಿಪೀಟೆಡ್ ಆಗಿ ಕೊಡ್ತಾರೆ ನೋಡ್ರಿ. ರಿಪೀಟೆಡ್ ಆಗಿ ಪದ್ಮ ಅವಾರ್ಡ್ ಅನ್ನ ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂತ ಕೇಳ್ಬೋದು. ಈಗ ಪದ್ಮಶ್ರೀ ಕೊಟ್ರೆ ಅಂದ್ರೆ ಅವ್ರಿಗೆ ಪದ್ಮ ವಿಭೂಷಣ ಅದ್ ಕೊಡೋ ಚಾನ್ಸಸ್ ಇರುತ್ತೆ. ಓಕೆ, ಹಂಗಿದ್ದಾಗ ಎಷ್ಟು ಗ್ಯಾಪ್ ಇರ್ಬೇಕು? ಇಯರ್ ಗ್ಯಾಪ್ 5 ವರ್ಷ ಗ್ಯಾಪ್ ಇರ್ಬೇಕು. 5 ವರ್ಷ ಗ್ಯಾಪ್ ಇದ್ದಾಗ ಗ್ಯಾಪ್ ಮಾಡ್ಕೊಂಡು ಕೊಡ್ಬೇಕಾಗಿರುತ್ತೆ ಅವ್ರಿಗೆ. ಈಗ ಅವ್ರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಚಾನ್ಸಸ್ ಪದ್ಮಭೂಷಣ ಇವನ್ ಕೂಡ ಚಾನ್ಸಸ್ ಇರುತ್ತೆ. ಈಗ ಓಕೆನಾ? ಆ ರೀತಿ ಆರ್ಡರ್ ವೈಸ್ ಇದ್ದಾಗ ಅವ್ರಿಗೆ ಗ್ಯಾಪ್ ಎಷ್ಟಿರ್ಬೇಕು ಅಂತ ಕೂಡ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದರಲ್ಲಿ 2026ರಲ್ಲಿ ಮಹಿಳೆಯರಿಗೆ ಎಷ್ಟು ಕೊಟ್ರು? ಮಹಿಳೆಯರಿಗೆ ಎಷ್ಟು ಜನರಿಗೆ ಪದ್ಮ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ? ಆಮೇಲೆ ಮರಣೋತ್ತರವಾಗಿ ಎಷ್ಟು ಜನ ಕೊಟ್ಟಿದ್ದಾರೆ? ಮರಣೋತ್ತರ. ಓಕೆನಾ? ಇವು ಡಿಫಿಕಲ್ಟ್ ಮಾಡೋ ಏರಿಯಾಸ್ ಇವೆಲ್ಲ. ಮ್ಯಾಕ್ಸಿಮಮ್ ಆಗಿ ಕ್ವಶನ್ಸ್ ಯಾವ ರೀತಿ ಬರ್ತಾವ ಅಂದ್ರೆ, ಈಗ ಪದ್ಮಶ್ರೀ ಯಾರಿಗೆ ಕೊಟ್ರು? ಅವ್ರ ಹೆಸರು ಯಾರಾದ್ರೂ 4 ಆಪ್ಷನ್ ಕೊಟ್ಟಿರ್ತಾರೆ. ಪದ್ಮಶ್ರೀ ಕೆಳಗಿನವ್ರಿಗೆ ಯಾರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ? ಓಕೆನಾ? 2026ರಲ್ಲಿ ಕೆಳಗಿನವ್ರು ಯಾರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ? ಹಾಗಾಗಿ ಕರ್ನಾಟಕದಲ್ಲಿ ಅಂತ ಅಂದ್ರೆ 11 ಜನ ಕೊಟ್ಟಿದ್ದಾರೆ. ಓಕೆನಾ? ಕರ್ನಾಟಕದಲ್ಲಿ 11 ಜನರಲ್ಲಿ ಯಾರ್ದು ಅಂತ ಕೇಳ್ಬೋದು. ಅಥವಾ 11 ಜನರಲ್ಲಿ ಈಗ ಪದ್ಮಶ್ರೀ ಅಥವಾ ಪದ್ಮಭೂಷಣ, ಪದ್ಮವಿಭೂಷಣ ಅದನ್ನ ಕೊಟ್ಬಿಡ್ತಾರೆ. ಇಂಥವ್ರಿಗೆ XYZ ಅನ್ನೋರಿಗೆ ಪದ್ಮಭೂಷಣವನ್ನ 2026ರಲ್ಲಿ ಕೊಡ ಮಾಡಲಾಗಿದ್ದು, ಅವರು ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಓಕೆನಾ? ಕ್ಷೇತ್ರ. ಓಕೆನಾ? ಕ್ಷೇತ್ರ. ಇಲ್ಲಿ ಕ್ವಶನ್ಸ್ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಓಕೆನಾ? ಜಸ್ಟ್ ಈಗ ಪದ್ಮಶ್ರೀ ಇಂಥವ್ರು, ಪದ್ಮವಿಭೂಷಣ ಇವರು, ಪದ್ಮಭೂಷಣ ಇಂಥವ್ರು, ಈ ತರ ನೆನಪಿಟ್ಕೊಂಡು ಹೋದಾಗ ಅವರ ಏರಿಯಾ ಏನಾದ್ರೂ ಕೇಳ್ಬಿಟ್ರೆ, ಅವರು ಯಾವ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ, ಯಾವ ಬೇಸ್ ಮೇಲೆ ಕೊಟ್ಟಿದ್ದಾರೆ ಅಂತಂದು ಕ್ವಶನ್ಸ್ ಏನಾದ್ರು ನಿಮಗೆ ಫ್ರೇಮ್ ಮಾಡಿದ್ರೆ ಅಲ್ಲಿ ಡಿಫಿಕಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಈ ಸ್ಲೈಡ್ ಅಲ್ಲಿ ಏನ್ ಹೇಳಿದ್ನಲ್ವಾ ನಾನು, ಇದೆಲ್ಲ ಡಿಫಿಕಲ್ಟ್ ಏರಿಯಾ ಬಂದಾಗ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ ಇಲ್ಲಿ. ಜಸ್ಟ್ ಹಂಗೆ ಹೆಸರು ನೋಡ್ಕೊಂತ ಹೋದಾಗ ಬರೋದು, ಅಲ್ಲಿ ನಿಮಗೆ ಡಿಫಿಕಲ್ಟ್ ಆಗಲ್ಲ. ಈಗ ಏನ್ ಹೇಳಿದ್ನಲ್ವಾ ಇದಿಷ್ಟು 1 ನಿಮಿಷ 2 ನಿಮಿಷ ಇವಾಗ ಏನ್ ಟೈಮ್ ತಗೊಂಡು ಹೇಳಿದೆ, ಇದ್ರ ಮೇಲೆ ಕ್ವಶನ್ಸ್ ಬಂದಾಗ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಈ ರೀತಿ ಎಲ್ಲ ನೀವು ಓದೋ ಸ್ಟ್ರಕ್ಚರ್ ಮಾತ್ರ ನಿಮ್ದು ಇದೇ ರೀತಿ ಇರಬೇಕು. ಒಂದು ಟಾಪಿಕ್ ತಗೊಂಡ್ರೆ ಏನ್ ಹೇಳ್ದೆ ನಾನು? ಸ್ಟಾರ್ಟಿಂಗ್ ಇಯರ್ ಹೇಳ್ದೆ. ಓಕೆನಾ? ಸ್ಟಾರ್ಟಿಂಗ್ ಇಯರ್ ಹೇಳ್ದೆ. ಅದರಲ್ಲಿ ಭಾರತ ರತ್ನ ಫಸ್ಟ್ ಇದು. ಓಕೆನಾ? ಇದು ಭಾರತದ ಅತ್ಯಂತ
ಫಸ್ಟ್ ಪ್ರೈಸ್ ಅಂತಂದ ಅವಾರ್ಡ್ ಅಂತ ಕೇಳಿದ್ರೆ ಭಾರತ ರತ್ನ, ಸೆಕೆಂಡ್ ಬರೋದು ಪದ್ಮ ಅವಾರ್ಡ್ಸ್ಗಳು ಅದ್ರೊಳಗೆ ಬರ್ತವೆ. ಓಕೆನಾ. ಆಮೇಲೆ ಅದ್ರ ಯಾವಾಗ್ಲಿಂದ ಮರಣೋತ್ತರವಾಗಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ, ಅದು ಆ ಪಾಯಿಂಟ್ ಮೇಲೆ ಕೇಳ್ಬೋದು ನಮಗೆ. ಓಕೆ, ನೆಕ್ಸ್ಟ್ 2026ರಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು. ಕರ್ನಾಟಕದಲ್ಲಿ ಎಷ್ಟು ಅಂತ ಕೇಳ್ಬೋದು. ಎಷ್ಟು ಕ್ಷೇತ್ರಕ್ಕೆ ಕೊಡೋಕೆ ಕೆಪಾಸಿಟಿ ಇದೆ ನಮ್ಮ ದೇಶದಲ್ಲಿ, ಎಷ್ಟು ಕ್ಷೇತ್ರ ಎಷ್ಟು ಜನರಿಗೆ ಕೊಡ್ಬೋದು ಒಂದು ವರ್ಷಕ್ಕೆ ಅಂತ ಆ ರೀತಿ ಕೇಳ್ಬೋದು. ಮರಣೋತ್ತರವಾಗಿ ಕೊಡೋಕೆ ಬರುತ್ತಾ ಇಲ್ಲ ಅಂತ ಕೂಡ ಕೇಳ್ಬೋದು. ಓಕೆ, ಇಲ್ಲಿ ಕ್ವಶನ್ಸ್ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ರಿಪೀಟ್ ಆಗಿ ಕೊಡುವವರಿಗೆ ಈಗ ಪದ್ಮವಿಭೂಷಣ ಕೊಟ್ಟು ಪದ್ಮಶ್ರೀ ಕೊಡ್ಬೇಕಂದ್ರೆ ಎಷ್ಟು ವರ್ಷ ಗ್ಯಾಪ್ ಇರ್ಬೇಕಂತ ಕೇಳ್ಬೋದು. ಆಯ್ಕೆ ಸಮಿತಿಯಲ್ಲಿ ಯಾರು ಇರ್ತಾರೆ ಹೆಡ್ ಅಂತ ಕೇಳ್ಬೋದು. ಓಕೆ, ಆಮೇಲೆ ಎಷ್ಟು ಸರಿ ಗ್ಯಾಪ್ ಆಗಿದೆ ಪದ್ಮ ಅವಾರ್ಡ್ ಅನ್ನ ಅನೌನ್ಸ್ ಮಾಡೋದಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ. ಈಗ ಇದು 2026ರಲ್ಲಿ ಅನೌನ್ಸ್ ಆಗಿರೋದು. ಅಪ್ಕಮಿಂಗ್ 2027ರಲ್ಲಿ ಪದ್ಮ ಅವಾರ್ಡ್ ಅನ್ನ ಕೊಡೋವರೆಗೂ ಈ ವಿಡಿಯೋ ಈ ಮಾಡ್ಕೊಂತಿರುವ ಇವಾಗ ನೀವು ಮಾಡ್ಕೊಳ್ಳೋ ನೋಟ್ಸು ಕಂಪ್ಲೀಟ್ ಆಗಿ 1 ವರ್ಷ ಇದೇ ರಿಪೀಟ್ ಆಗಿ ಒಂದ್ಸಲ ಎಕ್ಸಾಮ್ ಹೋಗುವಾಗ ಆ ಸೀಟ್ ಅನ್ನ ರಿವೈಸ್ ಮಾಡ್ಕೊಂಡು ಹೋಗ್ಲೇಬೇಕು. ಓಕೆನಾ. ಐ ಹೋಪ್ ಹೇಳೋದು ಅರ್ಥ ಆಯ್ತಿದೆ ಅಂತ ಭಾವಿಸ್ತೀನಿ. ಹಾಗೆ ಕಮ್ಯುನಿಕೇಶನ್ಗೆ ಯಾರಾದ್ರೂ ಕೋರ್ಸ್ ನಿಮ್ಗೆ ನೀಡಿದ್ರೆ ತಗೋಬಹುದು. ಇದು 6 ಮಂತ್ ವ್ಯಾಲಿಡಿಟಿ ಇರುತ್ತೆ. ಇದರಲ್ಲಿ ಕ್ಲಾಸಸ್ ಕಂಪ್ಲೀಟ್ ಚಾಪ್ಟರ್ ವೈಸ್ ಕ್ಲಾಸಸ್ ಇರುತ್ತೆ. ಕನ್ನಡ, ಇಂಗ್ಲಿಷ್ ಗ್ರಾಮರ್, ಕಂಪ್ಯೂಟರ್. ಓಕೆನಾ, ಚಾಪ್ಟರ್ ವೈಸ್ ಕ್ಲಾಸಸ್ ಇರುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ್ರೆ ಈಗ KPS ಅಲ್ಲಿ ಯಾವ್ದಾದ್ರು ಪೇಪರ್ ನಡೆದಿರುತ್ತೆ, ಎಕ್ಸಾಂಪಲ್ ಆಗಿ PDO, CT ಇವೆಲ್ಲ ಪೇಪರ್ ನಡೆದಿದಾವಲ್ವಾ, ಅದ್ರದ್ದು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿರ್ತೀವಿ ಸಪರೇಟ್. ಕನ್ನಡದ ಅದ್ರಲ್ಲಿ 35 ಕ್ವಶನ್ ತಗೊಂಡಿರ್ತೀವಿ, ಇಂಗ್ಲಿಷ್ ಅಲ್ಲಿ 35 ಕ್ವಶನ್ಸ್, ಕಂಪ್ಯೂಟರ್ ಅದೇ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿರ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಮಾಡೆಲ್ ಕ್ವಶನ್ಸ್ ನಾವಾಗಿನೇ ಒಂದು ಕ್ವಶನ್ಸ್ ಅನ್ನು ಹಾಕಿರೋದಿಲ್ಲ ಅಷ್ಟು. ಆಮೇಲೆ ಅದರದ್ದು ಎಲ್ಲ ನಿಮಗೆ PDF ಕೂಡ ಅದರಲ್ಲಿ ಪ್ರೊವೈಡ್ ಮಾಡ್ತೀವಿ. ಜಸ್ಟ್ ಇದು 499 ಇದೆ. ಓಕೆನಾ, 3 ಸಬ್ಜೆಕ್ಟ್ ಸೇರಿ 499 ಇದೆ. ಡಿಸ್ಕ್ರಿಪ್ಷನ್ ನಲ್ಲಿ ಆಪ್ ಲಿಂಕ್ ಇದೆ. ಓಕೆನಾ, ಹಿರೇಮಠ್ ಕ್ಲಾಸಸ್ ಅಂತ ಆಪ್ ಲಿಂಕ್ ಇದೆ. ಅಲ್ಲಿ ನೀವು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಈ ಬ್ಯಾಚ್ಗೆ ಸೇರೋಕೆ ಅವಶ್ಯಕತೆ ಇದ್ದವರು ಜಾಯ್ನ್ ಆಗ್ಬೋದು. ಇದು ಜಸ್ಟ್ ಫೆಬ್ರವರಿ 1ರವರೆಗೂ ಮಾತ್ರ ಈ ಅಮೌಂಟ್ ಇರುತ್ತೆ 499. ಆಮೇಲೆ ಇದು ಅಮೌಂಟ್ ಅನ್ನ ಜಾಸ್ತಿ ಮಾಡ್ತಾರೆ. ಓಕೆನಾ, ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ಅಮೌಂಟ್ ಅನ್ನ ಕಡಿಮೆ ಇಟ್ಟಿದ್ದಾರೆ ಇವಾಗ. ಓಕೆ, ಐ ಹೋಪ್ ಹೇಳೋದು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಗೆ ಕಂಪ್ಯೂಟರ್ ಏನಾದರೂ ಸಪರೇಟ್ ಬೇಕಂದ್ರೆ ಅದು ಕೂಡ ಇದೆ. ಇಂಗ್ಲಿಷ್ ಕೂಡ ಸಪರೇಟ್ ಇದೆ. ಇವೆರಡು ಸಪರೇಟ್ ಅನೌನ್ಸ್ ಇದೆ. ಇದು ಮೇ ಬಿ ಇವೆರಡು 250 ಈ ರೀತಿ ಏನೋ ಪ್ರೈಸ್ ಇರಬೇಕಾದ್ರದ್ದು. ಇದು 90 ಡೇಸ್ ಇರುತ್ತೆ. ಓಕೆನಾ, ಇದು ಮಾತ್ರ 6 ಮಂತ್ಸ್ ಇರುತ್ತೆ, ಇದು 3 ಮಂತ್ಸ್ ಇರುತ್ತೆ. ಓಕೆ, ಐ ಹೋಪ್ ಇದು ಕ್ಲಾರಿಫೈ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ನಾನು ಮೇನ್ ಸಬ್ಜೆಕ್ಟ್ಗೆ ಬರ್ತೀನಿ. ಐ ಹೋಪ್ ಪದ್ಮ ಅವಾರ್ಡ್ಗಳು, ಪದ್ಮ ಪ್ರಶಸ್ತಿಗಳು ಯಾವ ರೀತಿ ಇರ್ತವೆ, ಯಾರಿಗೆ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಏನಂತ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಒಂದು ರಫ್ ಆಗಿ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಈಗ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕಲ್ಕೊಂತ ಹೋಗೋಣ. ಫೋಕಸ್ ಆಗಿ ಕಂಪ್ಲೀಟ್ ವಿಡಿಯೋ ಆಗೋವರೆಗೂ ಕೂಡ ನೋಡಿ. ಹಾಗೆ ನಿಮಗೆಲ್ಲ ಇಂಪಾರ್ಟೆಂಟ್ ಅನ್ಸುತ್ತೋ ಅಲ್ಲಿ ನೋಟ್ಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ, ಪದ್ಮ ಪ್ರಶಸ್ತಿಗಳ ಉಗಮ ಯಾವಾಗಾಯ್ತು? 1954ರಲ್ಲಿ ಇದನ್ನ ಸ್ಟಾರ್ಟ್ ಆಗುತ್ತೆ, ಜನವರಿ 2ರಂದು. ಓಕೆನಾ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಭಾರತದ ನಾಗರಿಕ ಪ್ರಶಸ್ತಿಗಳನ್ನ ಸ್ಥಾಪಿಸ್ತಾರೆ ಭಾರತ ಸರ್ಕಾರ. ಯಾವ್ದು? ಭಾರತ ರತ್ನ. ಇದು ಇನ್ನೂ ಒಂದು ಶೋರ್ ಶಾರ್ಟ್ ನಿಮಗೆ ಸಿಂಗಲ್ ಲೈನ್ ಕ್ವಶನ್ ಕೇಳ್ಬೋದಂದ್ರೆ, ಭಾರತದ ಅತ್ಯಂತ ನಾಗರಿಕ ಪ್ರಶಸ್ತಿಗಳಲ್ಲಿ ಪ್ರಥಮ ಸ್ಥಾನ ಯಾವ್ದು ಅಂತ ಕೇಳಿದ್ರೆ ಭಾರತ ರತ್ನ, ಸೆಕೆಂಡ್ ಬರೋದು ಪದ್ಮ ಪ್ರಶಸ್ತಿಗಳು ಬರ್ತವೆ. ಪದ್ಮ ವಿಭೂಷಣ ಎಂಬ ಆರಂಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು 3 ವರ್ಗಗಳಾಗಿ ಮಾಡ್ತಾರೆ. ಓಕೆನಾ, ಪದ್ಮ ಪ್ರಶಸ್ತಿಗಳನ್ನ ಸ್ಟಾರ್ಟಿಂಗ್ ಯಾವಾಗ 1954ರಲ್ಲಿ 3 ಟೈಪ್ ಮಾಡ್ತಾರೆ. ಯಾವ್ಯಾವುದು? ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ ಅಂತಂದು 3 ರೀತಿಯಾಗಿ ಫಸ್ಟ್ ಮಾಡಿರ್ತಾರೆ. ಫಸ್ಟ್ ಅದರದ ಹೆಸರೇನು? ಪದ್ಮ ಪ್ರಶಸ್ತಿ ಅಷ್ಟೇ. ಪದ್ಮ ಪ್ರಶಸ್ತಿಯಲ್ಲಿ ಪಹಲ ವರ್ಗ, ದೂಸರಾ ವರ್ಗ, ತೀಸರಾ ವರ್ಗ ಇದೆ ಹಿಂದಿಲಿ. ಕನ್ನಡದಲ್ಲಿ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ತೃತೀಯ ದರ್ಜೆ ಅಂತ ಅವಾಗ ಮಾಡಿರ್ತಾರೆ. ಅದನ್ನೇ ಸ್ವಲ್ಪ ಮುಂದುವರೆದಾಗಿ 1955ರಲ್ಲಿ ಕೆಲವೊಂದಿಷ್ಟು ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ತಾರೆ. ಜನವರಿ 8ರಂದು ಹೊರಡಿಸಿದ ರಾಷ್ಟ್ರಪತಿಗಳ ಅಧಿಸೂಚನೆಯ ಮೇರೆಗೆ ಇವುಗಳನ್ನ ಇಂದಿನ ಹೆಸರು, ಅಟ್ ಪ್ರೆಸೆಂಟ್ ಏನ್ ಹೆಸರು ಕರೀತಾರೆ ಇವಾಗ? ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಓಕೆನಾ, ಈ ರೀತಿ ಕರೀತಾರೆ. ಇವನ್ನ ಆವಾಗ್ಲೇನೆ ನಾಮಕರಣ ರೀನೇಮ್ ಮಾಡ್ತಾರೆ. ಅವಾಗ 1955 ಜನವರಿ 8ರಂದು ಅದಕ್ಕೆ ರೀನೇಮ್ ಮಾಡ್ತಾರೆ. ಪದ್ಮ ವಿಭೂಷಣ ಯಾವಾಗ ಕೊಡ್ತಾರೆ? ಅಸಾಧಾರಣ ಸಾಧನೆ ಮತ್ತು ವಿಶಿಷ್ಟ ಸೇವೆಗಳಿಗಾಗಿ. ಅಸಾಧಾರಣ ಸಾಧನೆ ಮತ್ತು ವಿಶಿಷ್ಟ ಸೇವೆಗಳು ಅಂದ್ರೆ ಸ್ಪೆಷಲ್ ಸೇವೆಗಳು ಅಂತ ಕೆಲಸಕ್ಕೆ ಪದ್ಮ ವಿಭೂಷಣವನ್ನ ಕೊಡ್ತಾರೆ. ಆಮೇಲೆ ಪದ್ಮಭೂಷಣವನ್ನ ಯಾವಾಗ? ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಳಿಗೆ ಪದ್ಮಭೂಷಣ. ಪದ್ಮಶ್ರೀ ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ. ಓಕೆನಾ, ಯಾವ್ದಾದ್ರು ಫೀಲ್ಡ್ ಅಲ್ಲಿ ಕೂಡ ನೀವು ವಿಶಿಷ್ಟ ಸೇವೆಯನ್ನ ಮಾಡಿದ್ರೆ ನಿಮಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡ್ತಾರೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯಾವ ವರ್ಷ ಗ್ಯಾಪ್ ಮಾಡಿದ್ರೆ ಅಂತ ಕೂಡ ನಾನು ಫಸ್ಟ್ ಹೇಳಿದೆ. ನಾನು ಪ್ರತಿ ವರ್ಷ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಪ್ರಶಸ್ತಿಗಳನ್ನ ಅನೌನ್ಸ್ ಮಾಡ್ತಾರೆ. ಆದ್ರೆ
ಇತಿಹಾಸದಲ್ಲಿ 2 ಬಾರಿ ಈ ಸಂಪ್ರದಾಯಕ್ಕೆ ತಡೆ ಬಿದ್ದಿತು. ಓಕೆನಾ? 1954 ಅಂತ ಹೇಳಿದ್ನಲ್ವ ನಾನು, 54ರಿಂದ 2026ರವರೆಗೂ 2 ಸರಿ ಇದನ್ನ ಕೊಟ್ಟಿಲ್ಲ. ಯಾವಾಗ ಕೊಟ್ಟಿಲ್ಲ ಅಂತ ಇವಾಗ ಹೇಳ್ತೀನಿ. 1977ರಿಂದ 80, 1977ರಿಂದ 80 ಮುರಾರ್ಜಿ ದೇಸಾಯಿ ಅವರ ಸರ್ಕಾರದಲ್ಲಿ ಈ ಪ್ರಶಸ್ತಿಗಳನ್ನ ಸ್ಟಾಪ್ ಮಾಡಿದ್ರು. ಓಕೆನಾ? 77, 78, 79, 80 ಈ ಸೀರಿಯಲ್ ಇಷ್ಟು ವರ್ಷ ಸ್ಟಾಪ್ ಮಾಡಿದ್ರು. ಆವಾಗ ರದ್ದುಗೊಳಿಸಿದ್ರು. ಆಮೇಲೆ 1982ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಮತ್ತೆ ಇದನ್ನ ರೀಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಈಗ ಇಷ್ಟು ವರ್ಷ ಇದನ್ನ ಗ್ಯಾಪ್ ಮಾಡಿರ್ತಾರೆ. ಓಕೆನಾ? ಇದು ಒಂದ್ ಸ್ಲಾಟ್. ನೆಕ್ಸ್ಟ್ 1992ರಿಂದ 97, 92ರಿಂದ 97 ಅಂದ್ರೆ 1992, 93 ಅಷ್ಟೇ ಅಲ್ಲ, 92, 93, 94, 95, 96, 97. ಓಕೆನಾ? ಇಷ್ಟು ವರ್ಷ ಇದನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ಈ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ದರು. ಈ ಪ್ರಶಸ್ತಿಗಳನ್ನು ನೀಡಲಾಗಿಲ್ಲ ಅವಾಗ. ಓಕೆನಾ? 1995ರ ಸುಪ್ರೀಂ ಕೋರ್ಟ್ ಪ್ರಶಸ್ತಿಯು ಬಿರುದುಗಳಲ್ಲ, ಇವು ಬಿರುದುಗಳಲ್ಲ ಅಂತ 1995ರಲ್ಲಿ, ಓಕೆನಾ, 1995 ಅಲ್ಲಿ ಕೋರ್ಟ್ ಏನ್ ಹೇಳುತ್ತೆ, ಈ ಪ್ರಶಸ್ತಿಗಳು ಯಾವುದೇ ರೀತಿಯ ಬಿರುದುಗಳಲ್ಲ, ಇವನ್ನ ಕೊಡಬಹುದು ಅಂತಂದು. ಆಮೇಲೆ ಇದು ಟೈಟ್ಲೆಸ್ ಅಲ್ಲ ಅಂತಂದು ತೀರ್ಪು ನೀಡ್ತದೆ. ಆಮೇಲೆ ಅದು ತೀರ್ಪು ಬಂದ ನಂತರ ನೆಕ್ಸ್ಟ್ ಕೋರ್ಟ್ ಅಲ್ಲಿ ತೀರ್ಪು ಬಂದ ನಂತರ ನೆಕ್ಸ್ಟ್ 97ವರೆಗೂ ಬಿಟ್ಟು 98ರಿಂದ ಮತ್ತೆ ಕೊಡೋಕೆ ಕಂಟಿನ್ಯೂ ಆಗಿ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಐ ಹೋಪ್ ಅದು ಎರಡು ನೆನ್ಪಿಟ್ಕೊಳ್ಳಿ. ಕ್ವಶನ್ ಡಿಫಿಕಲ್ಟ್ ಮಾಡ್ಲೇಬೇಕು ಅಂತಂದು ಅವನು ಇದು ಮಾಡ್ಕೊಂಡಾಗ ಅಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮರಣೋತ್ತರವಾಗಿ ಫಸ್ಟ್ ಸ್ಟಾರ್ಟಿಂಗ್ 1954 ಇಲ್ಲ ಐತಲ್ವಾ, 1954 ಅಲ್ಲಿ ಮರಣೋತ್ತರವಾಗಿ ನೀಡಲು ಅನುಮತಿ ಇರಲಿಲ್ಲ. ಓಕೆನಾ, ಪದ್ಮ ಅವಾರ್ಡ್ ಸ್ಟಾರ್ಟ್ ಆಯ್ತಲ್ವಾ, ಅವಾಗ ಮರಣೋತ್ತರವಾಗಿ ಇದನ್ನ ನೀಡಬಾರ್ದು ಅಂತ ಇರುತ್ತೆ. ಆದ್ರೆ 1955ರ ನಿಯಮಕ್ಕೆ ಸ್ವಲ್ಪ ತಿದ್ದುಪಡಿ ಮಾಡಿ ಮರಣೋತ್ತರವಾಗಿನೂ ಕೂಡ ಈ ಪ್ರಶಸ್ತಿಯನ್ನ ಅವಕಾಶವನ್ನ ಕಲ್ಪಿಸ್ತದೆ. ಓಕೆನಾ, ಇಲ್ಲಿ ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಫ್ಯಾಕ್ಚುಯಲ್, ನೀವು ಪ್ರತಿ ವರ್ಷ ಓದುವಾಗನು ಕೂಡ ಇವೆಲ್ಲ ಓದ್ಕೊಂಡು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ಗೆ ಹೋಗ್ಬೇಕಾಗಿರುತ್ತೆ ನೀವು. ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ ಹೇಗೆ? ಪ್ರತಿ ವರ್ಷ ಪ್ರಧಾನಮಂತ್ರಿಯವರು ಪದ್ಮ ಪ್ರಶಸ್ತಿ ಸಮಿತಿಯನ್ನು ರಚಿಸ್ತಾರೆ. ಪದ್ಮ ಪ್ರಶಸ್ತಿಯ ಸಮಿತಿಯನ್ನು ರಚನೆ ಮಾಡುವವರು ಯಾರು? ಪ್ರಧಾನಮಂತ್ರಿಯವರು. ಸಾರ್ವಜನಿಕರು ಸಹ ಸಾಧಕರನ್ನ ಹೆಸರನ್ನು ಶಿಫಾರಸು ಮಾಡಬಹುದು. ಸಾರ್ವಜನಿಕರು ಕೂಡ ಸಾಧಕರು ಯಾರು, ಇವ್ರ ಬಗ್ಗೆ ಇವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇವ್ರಿಗೆ ನೀವು ಪ್ರಶಸ್ತಿಯನ್ನು ಕೊಡಿ ಅಂತಂದು ಕೂಡ ರೆಕಮೆಂಡ್ ಮಾಡೋಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಪ್ರಶಸ್ತಿ ವಿನ್ಯಾಸ ಮತ್ತು ಮಹತ್ವ. ಹೆಸರಿನ ಅರ್ಥ. ಪದ್ಮ ಎಂದರೆ ಸಂಸ್ಕೃತದಲ್ಲಿ ಕಮಲದ ಹೂವು ಎಂದರ್ಥ. ಜ್ಞಾನ ಮತ್ತು ಪರಿಶುದ್ಧತೆಯ ಸಂಕೇತವಾಗಿರುತ್ತದೆ. ಲಾಂಛನ. ಪದಕದ ಮುಂಭಾಗದಲ್ಲಿ ಕಮಲದ ಹೂವಿನ ಚಿತ್ರವಿದ್ದು ಮೇಲ್ಭಾಗದಲ್ಲಿ ಪದ್ಮ, ಕೆಳಭಾಗದಲ್ಲಿ ಆಯಾ ಪ್ರಶಸ್ತಿಯ ಹೆಸರು. ಅಂದ್ರೆ ಈಗ ಮೇಲೆ ಹೆಸರು ಇರುತ್ತೆ, ಈಗ ಒಂದು ಪದಕ ಅಂತ ಅಂದ್ರೆ ಇಲ್ಲಿ ಪದ್ಮ ಅಂತಂದ ಹೆಸರು ಇರುತ್ತೆ, ಈ ಕೆಳಗೆ ಅದು ಪದ್ಮವಿಭೂಷಣ ಅಥವಾ ಪದ್ಮಭೂಷಣ, ಪದ್ಮಶ್ರೀ ಅಂತ ಕೆಳಗಡೆ ಹೆಸರು ಕೊಟ್ಟು ಅದನ್ನ ದೇವನಾಗರಿ ಲಿಪಿಯಲ್ಲಿ ಇರುತ್ತೆ. ಇಲ್ಲಿ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ಪೇಪರ್ ಡಿಫಿಕಲ್ಟ್ ಮಾಡ್ಬೇಕಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರೆ ಯಾವ ಲಿಪಿಯಲ್ಲಿ ಕೊಟ್ಟಿರ್ತಾನೆ ಅಂತ ಕೂಡ ಕೇಳ್ಬೋದು. ಓಕೆ, ದೇವನಾಗರಿ ಲಿಪಿಯಲ್ಲಿ ಇರುತ್ತೆ. ಇದರ ಮಿತಿ 1 ವರ್ಷದಲ್ಲಿ ಗರಿಷ್ಠ 120. ಓಕೆನಾ, ಗರಿಷ್ಠ 120 ಪ್ರಶಸ್ತಿಗಳನ್ನು ಮಾತ್ರ ಕೊಡೋಕೆ ಚಾನ್ಸ್ ಇರುತ್ತೆ. ಆದ್ರೆ 2026ರಲ್ಲಿ 131 ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಯಾಕೆಂತ ನೀವು ಕ್ವಶನ್ ಮಾಡ್ಕೋಬೇಕು. ಓಕೆ, ಪ್ರಶಸ್ತಿಗಳನ್ನ ಮಾತ್ರ ನೀಡಬಹುದು. ಆದ್ರೆ ಮರಣೋತ್ತರ ಮತ್ತು ವಿದೇಶಿಯರನ್ನು ಹೊಂದಿದ್ರೆ ಅದನ್ನ ಹೊರತುಪಡಿಸಿ 130, 120 ಅಂದ್ರೆ ವಿದೇಶಿಯರು ಮತ್ತು ಮರಣೋತ್ತರನ ಹೊರತುಪಡಿಸಿ 120 ಇರ್ಬೇಕು. ಓಕೆನಾ, ಅವ್ರನ್ನ ಬರೇ ಈ ಜೀವಂತವಾಗಿ ಇರೋರಿದ್ರೆ ಜಸ್ಟ್ 120 ಅಷ್ಟೇ. ಮರಣೋತ್ತರವಾಗಿ ಅದ್ರ ಮೇಲೆ ಎಷ್ಟಾದ್ರೂ ಆಗ್ಬೋದು. ಓಕೆನಾ, ಹಂಗಾದ್ರೆ ಇದರಲ್ಲಿ ಮರಣೋತ್ತರವಾಗಿ ಮತ್ತು ವಿದೇಶಿಯರು ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಅಂತ ನಿಮಗೆ ಇಂಡೈರೆಕ್ಟ್ ಆಗಿ ಈ ಲೈನ್ ಹೇಳ್ತಿದೆ ನಿಮ್ಗೆ. ಓಕೆನಾ, ಎಕ್ಸಾಂಪಲ್ ಆಗಿ ಮರಣೋತ್ತರವಾಗಿ ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 16 ಜನ ಕೊಟ್ಟಿದ್ದಾರೆ. ಅಂದ್ರೆ ಅದು ಮ್ಯಾಚ್ ಆಗುತ್ತೆ. ಇವರು 11 ಜನ ಎಕ್ಸ್ಟ್ರಾ ಹೇಳ್ತಿದ್ದಾರೆ, 130 ಅಂದ್ರೆ 11 ಜನ ಎಕ್ಸ್ಟ್ರಾ ಆಗ್ತಿದ್ದಾರೆ, ಬಟ್ ಇಲ್ಲಿ 16 ಜನ ಮರಣೋತ್ತರವಾಗಿನೇ ಇದ್ದಾರೆ. ಓಕೆ, ಹಾಗಾಗಿ ಅದು ಕರೆಕ್ಟ್ ಇದೆ. ಈ ಮಿತಿಯಲ್ಲಿ ಅಂಡರಲ್ಲಿನೇ ಪ್ರಶಸ್ತಿನ 2026ರಲ್ಲೂ ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಪದ್ಮ ಪ್ರಶಸ್ತಿಗಳನ್ನ ಅವರು ಯಾರು ಪುರಸ್ಕೃತರಿರ್ತಾರಲ್ವಾ ಅವರು ಅವರ ಹೆಸರಿನ ಈಗ ಪದ್ಮಶ್ರೀ ಹೊಂದಿರುವ XYZ ನಂಗೆ ಪದ್ಮಶ್ರೀ ವೀರೇಶ್ ಹಿರೇಮಠ ನನ್ನ ಹೆಸರೀಗ ಪದ್ಮಶ್ರೀ ವೀರೇಶ್ ಹಿರೇಮಠ್, ಪದ್ಮವಿಭೂಷಣ ವೀರೇಶ್ ಹಿರೇಮಠ್ ಈ ರೀತಿ ಬರ್ಕೊಳಂಗಿಲ್ಲ. ವೀರೇಶ್ ಹಿರೇಮಠ್ ಪದ್ಮಶ್ರೀ ಈ ತರ ಬರ್ಕೊಳವಾಗಿಲ್ಲ. ಈ ರೀತಿ ಬಿದಿರುಗಳನ್ನು ಬಳಸುವಂತಿಲ್ಲ. ಅವರ ಅಡ್ರೆಸ್ ತರ ಅವನು ಕೂಡ ಬಳಸೋಕೆ ಸರ್ಕಾರ ಅನುಮತಿ ಕೊಟ್ಟಿರೋದಿಲ್ಲ ಇದಕ್ಕ. ಓಕೆನಾ, ಕಂಡೀಷನ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ರಿಪೀಟೆಡ್ ಆಗಿ ಈಗ ಒಂದ್ ಯಾವ್ದೋ ಕೊಟ್ರು, ಈಗ ಪದ್ಮ ವಿಭೂಷಣ ಕೊಟ್ರು. ಓಕೆನಾ, ಪದ್ಮಶ್ರೀ ಎಕ್ಸಾಂಪಲ್ ಆಗಿ ಪದ್ಮಶ್ರೀ
ಪದ್ಮಶ್ರೀ ಕೊಟ್ರೆ ಅಂದ್ರೆ ಅವ್ರು ಮತ್ತೆ ಒಳ್ಳೆ ಕೆಲಸ ಜಾಸ್ತಿ ಇನ್ನು ಅದೇ ಕೆಲಸ ಕಂಟಿನ್ಯೂ ಮಾಡಿದ್ರೆ ಅವ್ರಿಗಿನ್ನು ವಿಭೂಷಣ ಕೊಡೋನು ಅಂತ ಏನಾದ್ರು ಇದ್ರೆ ಅವ್ರಿಗೆ ಜಸ್ಟ್ 5 ವರ್ಷ ಗ್ಯಾಪ್ ಆದ್ರೂ ಇರ್ಬೇಕಂತ ಹೇಳುತ್ತೆ. ಓಕೆನಾ. ದ ಕಾಂಟೆಕ್ಸ್ಟ್ ಪದ್ಮ ಅವಾರ್ಡ್ ರಿಪೀಟೆಡ್ individually who have received a lower Padma award previously year have now been promoted ಅಂದ್ರೆ promoted higher category 2026 ಅಂದ್ರೆ according to the rules higher Padma award can be considered gap 5 years. ಓಕೆನಾ. ಗ್ಯಾಪ್ ಎಷ್ಟಿರ್ಬೇಕು ಕನಿಷ್ಠ 5 years ಆದ್ರೂ ಇರಬೇಕು. ಹಿಯರ್ ಲೈಕ್ ರಿಪೀಟೆಡ್ ಅಪ್ಗ್ರೇಡ್ 2026. ಹಾಗಾದ್ರೆ 2026ರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾರ್ಯಾರು ಇದ್ದಾರೆ 2026ರಲ್ಲಿ? ಎನ್ ರಾಜನ್ ಅಂತ ಇದ್ದಾರೆ, ಆಮೇಲೆ ಕೆ ಟಿ ಥಾಮಸ್ ಅಂತ ಇದ್ದಾರೆ, ನೆಕ್ಸ್ಟ್ ಮಮ್ಮುಟ್ಟಿ ಆರ್ಟ್ ಆದ್ರು, ಆಮೇಲೆ ನೂರಿ ದತ್ತಾತ್ರೇಯ, ನೆಕ್ಸ್ಟ್ ಉದಯ್ ಕೋತೈ, ಆಮೇಲೆ ವಿಜಯ್ ಅಮಿತ್ ರಾಜ್. ಇಷ್ಟು ಜನ ಇವರು ಆಲ್ರೆಡಿ ಎನ್ ರಾಜನ್ ಅವರು ಇವ್ರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ. ಯಾವಾಗ? 1984ರಲ್ಲಿ. ಪದ್ಮ ವಿಭೂಷಣ ಕೊಟ್ಟಿದ್ದಾರೆ 2004ರಲ್ಲಿ. ಈಗ ಪದ್ಮ ವಿಭೂಷಣ ಕೊಟ್ಟಿದ್ದಾರೆ. ಓಕೆನಾ. ಪದ್ಮಭೂಷಣ ಕೊಟ್ಟಿದ್ದಾರೆ, ಪದ್ಮಶ್ರೀ ಕೊಟ್ಟಿದ್ದಾರೆ, ಈಗ ಆಲ್ರೆಡಿ ಪದ್ಮ ವಿಭೂಷಣವನ್ನು ಕೂಡ 2026ರಲ್ಲಿ ಕೊಟ್ಟಿದ್ದಾರೆ. ಯಾರಿಗೆ? ಎನ್ ರಾಜನ್ ಅವ್ರಿಗೆ. ಇವರು ವೈಲಿನಿಸ್ಟ್, ಇವರು ವೈಲಿನ್ ನುಡಿಸ್ತಾರೆ ಇವರು. ಓಕೆನಾ. ವೈಲಿನ್ ನುಡಿಸ್ತಾರೆ. ಅವ್ರ ಬಗ್ಗೆ ಮುಂದೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ನೋಡ್ರಿ, ಪದ್ಮಶ್ರೀ ಯಾವಾಗ ಕೊಟ್ಟಿದ್ರೆ 1984. ಗ್ಯಾಪ್ ಅಂದ್ರೆ ಮತ್ತೆ 2004ರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿಂದ ಗ್ಯಾಪ್ ನೋಡಿದ್ರೆ 20 ವರ್ಷ ಅಜಗಜಾಂತರ ವ್ಯತ್ಯಾಸ. ಮತ್ತೆ 2026ರಲ್ಲಿ ಪದ್ಮ ವಿಭೂಷಣ. ಈ ಮೂರನ್ನು ಕೂಡ ಪಡೆದವರು ಯಾರಂದ್ರೆ ರಾಜನ್ ಅವರು. ಓಕೆನಾ. ಎನ್ ರಾಜನ್ ಅವರು. ನೆಕ್ಸ್ಟ್ ಕೆ ಟಿ ಥಾಮಸ್, ಇವರು ಸುಪ್ರೀಂ ಕೋರ್ಟ್ ಜಡ್ಜ್. ಇವರು ಅವ್ರಿಗೆ ಪದ್ಮಭೂಷಣ ಅವಾರ್ಡ್ ಅನ್ನ 2007ರಲ್ಲಿ ಕೊಟ್ಟಿದ್ರು. ಈಗ ಪದ್ಮ ವಿಭೂಷಣ ಅವಾರ್ಡ್ ಅನ್ನು ಕೂಡ 2026ರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಮ್ಮುಟ್ಟಿ, ಇವರು ಆಕ್ಟರ್ ಇವರು. ಓಕೆನಾ. ತಮಿಳ್ ಆಕ್ಟರ್ ಇವರು. ಇವ್ರಿಗೆ ಪದ್ಮಶ್ರೀಯನ್ನ 1998ರಲ್ಲಿ ಕೊಟ್ಟಿದ್ರು. ಈಗ ಪದ್ಮಭೂಷಣವನ್ನ ಕೊಟ್ಟಿದ್ದಾರೆ. ಈಗ 2026ರಲ್ಲಿ ಮಮ್ಮುಟ್ಟಿ ಅವರಿಗೆ ಪದ್ಮಭೂಷಣವನ್ನ ಕೊಟ್ಟಿದ್ದಾರೆ. ಇಂಥ ಪಾಯಿಂಟ್ ಅನ್ನ ಹಾಕಿ ನಿಮ್ಗೆ ಕ್ವಶನ್ಸ್ ಅನ್ನ ರೈಸ್ ಮಾಡಿದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಓಕೆನಾ. ಇವರೊಬ್ರು ಆಕ್ಟರ್ ಆಗಿರ್ತಾರೆ. ದತ್ತಾತ್ರೇಯ ಇವರು ವರ್ಲ್ಡ್ ರಿನೌನ್ಡ್ ಅಂಕಲಾಜಿಸ್ಟ್ ಇವ್ರಿಗೆ ಏನ್ ಕೊಟ್ಟಿದ್ದಾರೆ? ಪದ್ಮಶ್ರೀಯನ್ನ 2015ರಲ್ಲಿ ಪದ್ಮಶ್ರೀ ಕೊಟ್ಟಿದ್ರು. ಈಗ ಪದ್ಮಭೂಷಣವನ್ನ ಕೂಡ ಕೊಟ್ಟಿದ್ದಾರೆ. ಉದಯ್ ಅವ್ರಿಗೆ, ಇವರು ಟ್ರೇಡ್ ಅಂಡ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಇವ್ರಿಗೆ ಪದ್ಮಭೂಷಣವನ್ನ 2014ರಲ್ಲಿ however there is often confusion here in many categories recognition ಅಂತ ಡಿಸ್ಟ್ರಿಕ್ಷನ್ ಕನ್ಸ್ಟ್ರಕ್ಷನ್. ಓಕೆ. ನೆಕ್ಸ್ಟ್ ವಿಜಯ್ ಅವರಿಗೆ ಕೊಟ್ಟಿದ್ದಾರೆ. ಅವರು ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ. ಅವರಿಗೆ ಪದ್ಮಶ್ರೀಯನ್ನ 1983ರಲ್ಲಿ ಕೊಟ್ಟು ಈಗ ಪದ್ಮಭೂಷಣವನ್ನ 2026ರಲ್ಲಿ ಕೊಟ್ಟಿದ್ದಾರೆ. ಈ ಸ್ಲೈಡ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಬೇಕಾದ್ರೆ ಅಲ್ಲೂ ಕೂಡ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಓಕೆ. ಹಾಗೆ ಈ ಕ್ಲಾಸ್ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಅನ್ಸಿತ್ತು, ಯೂಸ್ಫುಲ್ ಅಂತ ಅನ್ಸಿತ್ತಂದ್ರೆ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕ್ಲಾಸಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಕ್ಲಾಸಸ್ ನೋಡೋಕೆ ಚಾನ್ಸ್ ಆಗಿರ್ಬೇಕಂತ ಹೇಳ್ತಾ ಮುಂದಿನ ನೆಕ್ಸ್ಟ್ ನೋಡ್ತೀನಿ. ಪದ್ಮ ವಿಭೂಷಣ ಪ್ರಶಸ್ತಿ 2026ರಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ? ಪದ್ಮ ವಿಭೂಷಣ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಜಸ್ಟ್ 5 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಇದು 5 ಜನರನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಅದರಲ್ಲಿ ಇಬ್ರು ಮರಣೋತ್ತರವಾಗಿದ್ದಾರೆ. ಓಕೆನಾ. ಇಬ್ರು ಮರಣೋತ್ತರವಾಗಿದ್ದಾರೆ. ಇದರಲ್ಲಿ ಹೇಳಿಕೆ ರೂಪದಲ್ಲೂ ಕೂಡ ಕೊಳ್ಬಹುದು. ಪದ್ಮ ವಿಭೂಷಣ 2026ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ 5 ಜನರಿಗೆ ಕೊಟ್ಟಿದ್ದು, ಅದರಲ್ಲಿ 3 ಜನರು ಮರಣೋತ್ತರವಾಗಿ ಕೊಟ್ಟಿದ್ದಾರೆ. ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ರೆ ಅದು ರಾಂಗ್. ಯಾಕಂದ್ರೆ 2 ಜನರು. ಓಕೆನಾ. ಧರ್ಮೇಂದ್ರ ಸಿಂಗ್, ಇವರು ಕಲೆ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ರಾಜ್ಯದವರು. ನೆಕ್ಸ್ಟ್ ಕೆ ಟಿ ಥಾಮಸ್, ಇವರು ಸಾರ್ವಜನಿಕ ವ್ಯವಹಾರ ಕ್ಷೇತ್ರದಲ್ಲಿ ಪದ್ಮ ವಿಭೂಷಣ ಪಡೆದಿದ್ದಾರೆ. ಇವರು ಕೂಡ ಕೇರಳದವರು. ಕುಮಾರಿ ಎನ್ ರಾಜಂ, ಇವರು ಕಲೆ ಕ್ಷೇತ್ರದಲ್ಲಿ ಉತ್ತರ ಪ್ರದೇಶದವರು. ಪಿ ನಾರಾಯಣ್, ಸಾಹಿತ್ಯ ಮತ್ತು ಶಿಕ್ಷಣ, ಕೇರಳ. ನೆಕ್ಸ್ಟ್ ವಿ ಎಸ್ ಅಚ್ಯುತಾನಂದ್, ಇವರು ಮರಣೋತ್ತರವಾಗಿ ಕೊಟ್ಟಿದ್ದಾರೆ. ಇವರು ಕೇರಳದವರು. ಓಕೆನಾ. ಕೇರಳದವ್ರಿಗೆ 3 ಜನರಿಗೆ ಕೊಟ್ಟಿದ್ದಾರೆ. ನೋಡ್ರಿ, 3 ಜನರಿಗೆ ಕೇರಳದವರು. ಕ್ವಶನ್ಸ್ ಅನ್ನ ಈ ರೀತಿ ಕೂಡ ಫ್ರೇಮ್ ಮಾಡಬಹುದು. ಪದ್ಮವಿಭೂಷಣ 2026ರ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದ ಅತಿ ಹೆಚ್ಚು ಪಡೆದ ರಾಜ್ಯ ಯಾವ್ದಂದ್ರೆ ಕೇರಳ. ಈ ರೀತಿ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದಕ್ಕೆ ಚಾನ್ಸಸ್ ಇರುತ್ತೆ. ಇವ್ರೇ ನೋಡ್ರಿ, ಸೈಂಗ್ ಡೋಲ್, ಆಮೇಲೆ ನಾರಾಯಣ್, ಅಚ್ಯುತಾನಂದ್, ನೆಕ್ಸ್ಟ್ ಕೆ ಟಿ ಥಾಮಸ್, ರಾಜನ್. ಓಕೆನಾ. ರಾಜನ್ ಇವರು 5 ಜನಕ್ಕೆ ಪದ್ಮ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. 5 ಜನ ಇಲ್ಲಿ ಇದ್ದಾರೆ ನೋಡಿ. ಇನ್ನೊಂದ್ಸರಿ ನೋಡ್ಕೊಂಡಿದ್ರೆ ನೋಡ್ಕೋಬಹುದು. ಧರ್ಮರಾಜನ್ ಸಿಂಗ್ ಡೋಲ್, ಇವರು ಆರ್ಟ್ ಮಹಾರಾಷ್ಟ್ರದವರು. ನೆಕ್ಸ್ಟ್ ಕೆ ಟಿ ಥಾಮಸ್ ಕೇರಳ ಪಬ್ಲಿಕ್ ಅಫೇರ್ಸ್. ಎನ್ ರಾಜಂ ಉತ್ತರ ಪ್ರದೇಶ್ ಆರ್ಟ್. ನೆಕ್ಸ್ಟ್ ನಾರಾಯಣ್
ಇವರು ಎಜುಕೇಶನ್, ಇವರು ಕೇರಳದವರು. ವಿ ಎಸ್ ಅಚ್ಯುತಾನಂದ್, ಇವರು ಪಬ್ಲಿಕ್ ಅಫೇರ್ಸ್ ಕೇರಳದವರು. ಓಕೆನಾ, ಇವರು ಕೂಡ ಮರಣೋತ್ತರವಾಗಿ, ಇವ್ರಿಗೂ ಕೂಡ ಮರಣೋತ್ತರವಾಗಿ, ಎರಡು ಮರಣೋತ್ತರವಾಗಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪದ್ಮಭೂಷಣ, ಸೆಕೆಂಡ್ ಅವಾರ್ಡ್ ಯಾವುದು? ಪದ್ಮಭೂಷಣ ಪುರಸ್ಕೃತರು 2026ರಲ್ಲಿ 13 ಪದ್ಮಭೂಷಣ ಪುರಸ್ಕೃತರನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಅಲ್ಕಾ ಯಾಗ್ನಿಕ್ ಕಲೆಯವರು ಮಹಾರಾಷ್ಟ್ರ, ಭಗತ್ ಸಿಂಗ್ ಕೋಶ್ಯಾರಿ ಸಾರ್ವಜನಿಕ ವ್ಯವಹಾರ ಉತ್ತರಾಖಂಡ. ಇವನ್ನ ಹೇಗಾದ್ರೂ ಮಾಡ್ಕೊಂಡು ನೀವು ನೆನಪಿಟ್ಕೊಳ್ಳೇಬೇಕು. ಓಕೆನಾ, ಇವು 5 ಮಾತ್ರ, ನಿಮಗೆ ಯಾವುದೇ ರೀತಿಯಾದಂತಹ ಎಕ್ಸ್ಕ್ಯೂಸ್ ಇಲ್ಲ ಇದರಲ್ಲಿ. ಇವನ್ನ ನೆನ್ಪಿಟ್ಕೊಳ್ಳೇಬೇಕು. ಹೇಗೆ ನೆನ್ಪಿಟ್ಕೊಳ್ತೀರಾ? ಕಂಡಪಂಟ ಆದ್ರೂ ಹಾಕಿ ಅಥವಾ ಏನಾದ್ರೂ ನಿಮ್ದೇ ಆದ ಕೋಡ್ ಆದ್ರೂ ಮಾಡ್ಕೊಂಡು ನೆನ್ಪಿಟ್ಕೊಳಕ್ಕೆ ಚಾನ್ಸ್ ಆಗಿರ್ಬೇಕು. ನೆಕ್ಸ್ಟ್ ಪದ್ಮಭೂಷಣವನ್ನು ಕೂಡ ನೀವು ನೆನ್ಪಿಟ್ಕೋಬೇಕು, ಯಾಕಂದ್ರೆ 13 ಅಷ್ಟೇ ಇದಾವೆ. ನೆನ್ಪಿಟ್ಕೊಳಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಓಕೆನಾ. ಕಲ್ಲಿಪಟ್ಟಿ ರಾಮಸ್ವಾಮಿ ಪಳನಿಸ್ವಾಮಿ, ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ತಮಿಳುನಾಡಿನವರು. ಮಮ್ಮುಟ್ಟಿ, ಇವ್ರು ಆಕ್ಟರ್ ಇವರು. ಓಕೆನಾ, ಆಕ್ಟರ್ ಅವಾಗ್ಲೇ ಹೇಳಿದ್ನಲ್ವಾ, ಮಮ್ಮುಟ್ಟಿ ಇವರು ಆಕ್ಟರ್, ಕಲೆ ಮತ್ತು ಕೇರಳದವರು. ಓಕೆ. ನೆಕ್ಸ್ಟ್ ಡಾಕ್ಟರ್ ದತ್ತಾತ್ರೇಯಡು, ವೈದ್ಯಕೀಯ ಅಮೆರಿಕದವರು. ಓಕೆನಾ, ಫಾರಿನರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಫಾರಿನರ್ಸ್ ಅಮೆರಿಕ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಂಥವಿದ್ದಾಗ ಕ್ವಶನ್ಸ್ ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ, ಫಾರಿನರ್ಸ್. ನೆಕ್ಸ್ಟ್ ಪಿಯೂಷ್ ಪಾಂಡೆ, ಇವರು ಮಹಾರಾಷ್ಟ್ರದವರು, ಮರಣೋತ್ತರ ಪಿಯೂಷ್ ಪಾಂಡೆ ಮರಣೋತ್ತರ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ SKM ಮೈಲಾನಂದನ್, ಇವರು ಸಮಾಜ ಸೇವೆ, ತಮಿಳುನಾಡು. ಶತಾವಧಾನಿ ಆರ್ ಗಣೇಶ್, ಕಲೆ, ಕರ್ನಾಟಕ. ಓಕೆನಾ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನಮ್ಮ ಕರ್ನಾಟಕ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್. ಶತಾವಧಾನಿ ಆರ್ ಗಣೇಶ್, ಕಲೆಯಲ್ಲಿ ಕರ್ನಾಟಕದವರು ಇವರು. ಶಿಬು ಸೊರೆನ್, ಇವರು ಮರಣೋತ್ತರವಾಗಿ ಕೊಟ್ಟಿರ್ತಾರೆ, ಇವರು ಜಾರ್ಖಂಡ್ ರಾಜ್ಯದವರು. ಉದಯ್ ಕೋಟಕ್, ವಾಣಿಜ್ಯ ಮತ್ತು ಕೈಗಾರಿಕೆ ಕ್ಷೇತ್ರ, ಮಹಾರಾಷ್ಟ್ರ. VK ಮಲ್ಹೋತ್ರಾ, ಮರಣೋತ್ತರವಾಗಿ ದೆಹಲಿ, ಸಾರ್ವಜನಿಕ ವ್ಯವಹಾರ. ನೆಕ್ಸ್ಟ್ ವೆಳ್ಳಪಳ್ಳಿಯನ್ ನಟೇಶ್, ಓಕೆನಾ, ಇವರು ಕೇರಳದವರು, ಸಾರ್ವಜನಿಕ ವ್ಯವಹಾರ. ನೆಕ್ಸ್ಟ್ ವಿಜಯ್ ಅಮೃತರಾಜನ್, ಇವರು ಕ್ರೀಡೆ, ವಿಜಯ್ ಅಮೃತರಾಜನ್, ಇವರು ಅಮೆರಿಕ. ಓಕೆನಾ, ನೆನ್ಪಿಟ್ಕೊಳ್ಳಿ, ಅಮೆರಿಕ. ಇಬ್ಬರಿಗೆ ಪದ್ಮಭೂಷಣದಲ್ಲಿ ಇಬ್ರು ಅಮೆರಿಕದವರು ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಕರ್ನಾಟಕದವರು ಕೂಡ ಒಬ್ರಿದ್ದಾರೆ. ಕರ್ನಾಟಕದವರು ಗಣೇಶನ್ ಅವರು ಒಬ್ರಿದ್ದಾರೆ, ಕಲೆ. ಅಮೆರಿಕದವರು ಇಬ್ಬರಿದ್ದಾರೆ, ಕ್ರೀಡೆಯಲ್ಲಿ ವಿಜಯ್ ಅಮೃತರಾಜ್. ನೆಕ್ಸ್ಟ್ ಪಿಯೂಷ್ ಪಾಂಡೆ, ವೈದ್ಯಕೀಯ ದತ್ತಾತ್ರೇಯಡು, ವೈದ್ಯಕೀಯ, ಇವರು ಅಮೆರಿಕದವರು. ಓಕೆ, ಇವು ಒಂದ್ ಸ್ಲೈಡ್ ಇಲ್ಲಿದೆ, ಬೇಕಾದ್ರೆ ಒಂದ್ಸರಿ ಸ್ಕ್ರೀನ್ ಶಾಟ್ ಆದ್ರೂ ಮಾಡ್ಕೊಳ್ಳಿ. ಇದರಲ್ಲಿ ಮರಣೋತ್ತರವಾಗಿ ಇವರಿದ್ದಾರೆ, ಪಿಯೂಷ್ ಪಾಂಡೆ ಇವರಿದ್ದಾರೆ, VK ಮಲ್ಹೋತ್ರಾ ಇವರಿದ್ದಾರೆ, ಮತ್ತೆ ಯಾರು? ಮೂವರು ಮರಣೋತ್ತರವಾಗಿ ಇದ್ದಾರೆ. ಓಕೆ. ನೆಕ್ಸ್ಟ್ ಮತ್ತೇನ್ ಹೇಳಿದ್ರಲ್ಲ, ಇವರು ಮಮ್ಮೂಟಿ ಅಂತ ಹೇಳಿದ್ರಲ್ವ, ಇವ್ರು ಆಕ್ಟರ್. ನೆಕ್ಸ್ಟ್ ಹಾಗಾದ್ರೆ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನ 113 ಜನರಿಗೆ ಕೊಟ್ಟಿದ್ದಾರೆ. ಅಂದ್ರೆ 113 ಜನರನ್ನು ಕೂಡ ನೀವು ನೆನ್ಪಿಟ್ಕೊಳಕ್ಕೆ ಆಗಲ್ಲ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರೋವನ್ನ ಹೇಳಿರ್ತೀನಿ, ಬೇಕಂದ್ರೆ ಆ ಲೀಸ್ಟ್ ಏನಾದ್ರು ಸಿಕ್ಕರೆ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲರನ್ನು ಕೂಡ ನೆನ್ಪಿಟ್ಕೊಳಕ್ಕಾಗಲ್ಲ. ನಾನು ಇದರಲ್ಲಿ ಫೋಕಸ್ ಆಗಿ, ನಾವು ಕರ್ನಾಟಕದ ಎಕ್ಸಾಮ್ಗೆ ಫೋಕಸ್ ಆಗಿ ನೋಡೋದಾದ್ರೆ, ಕರ್ನಾಟಕದಲ್ಲಿರುವವರನ್ನ ನಾನು ಫೈಂಡ್ ಔಟ್ ಮಾಡ್ಕೊಂಡು ಆ ಲೀಸ್ಟ್ ಒಂದು ಕೊಡ್ತೀನಿ. ಉಳಿದುದು ಮೇಜರ್ ಆಗಿ ಅವರು ಇಂಪಾರ್ಟೆಂಟ್ ಇರೋರನ್ನ ಕೂಡ ಒಂದ್ಸರಿ ಗ್ಲಾನ್ಸ್ ಮಾಡ್ತೀನಿ. ಓಕೆ, ನೋಡೋಣ. ಕರ್ನಾಟಕದಲ್ಲಿ 7 ಜನ ಸಾಧಕರಿಗೆ ಪದ್ಮಶ್ರೀ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ, 7 ಜನರಿಗೆ ಕೊಟ್ಟಿದ್ದಾರೆ 2026ರಲ್ಲಿ. ಕ್ವಶನ್ ಆ ರೀತಿ ಕೂಡ ಕೇಳ್ಬೋದು ನಿಮ್ಗೆ. ಕರ್ನಾಟಕದಲ್ಲಿ 2026ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ? 7. ಓಕೆನಾ, 7. ಹಾಗೆ ಮತ್ತೆ ಟೋಟಲ್ ಆಗಿ ಅಂತ ಅಂದ್ರೆ ಕರ್ನಾಟಕದವರು ಇದ್ರೊಳಗೆ ಒಬ್ಬರು ಇದ್ದಾರೆ. ಓಕೆನಾ, ಶತಾವಧಾನಿ ಗಣೇಶ್. ಓಕೆನಾ, ಇವರು ಪದ್ಮಭೂಷಣ ಅಂದ್ರೆ ಟೋಟಲ್ ಆಗಿ 8 ಜನರಿಗೆ ಅವಾರ್ಡ್ ಅಲ್ಲಿ ಸಿಕ್ಕಿದೆ ಈಗ ನಮ್ಮ ಕರ್ನಾಟಕದಿಂದ ಇರುವವರಿಗೆ. ಓಕೆನಾ, ಅಂಕೇಶ್ ಗೌಡ ಎಂ, ಇವರು ಸಮಾಜ ಸೇವೆ, ಮಂಡ್ಯ ಪುಸ್ತಕದ ಮನೆ ಗ್ರಂಥಾಲಯದ ಸ್ಥಾಪಕರಾಗಿದ್ದಾರೆ ಇವರು. ನೆಕ್ಸ್ಟ್ ಸುರೇಶ್ ಹನಗವಾಡಿ, ವೈದ್ಯಕೀಯ, ಹಿಮೋಫೈಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ SG ಸುಶೀಲಮ್ಮ, ಸಮಾಜ ಸೇವೆ, ಬೆಂಗಳೂರಿನ ಸುಮಂಗಲ ಸೇವಾ ಆಶ್ರಮ ಮೂಲಕ ಸೇವೆ ಮಾಡಿದ್ದಾರೆ. ನೆಕ್ಸ್ಟ್ ಡಾಕ್ಟರ್ ಪ್ರಭಾಕರ್ ಕೋರೆ, ಸಾಹಿತ್ಯ ಮತ್ತು ಶಿಕ್ಷಣ, ಬೆಳಗಾವಿಯ KLE ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು. ಶಶಿ ಶೇಖರ್, ಇವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ತಂತ್ರಜ್ಞಾನ ಮತ್ತು ಮಾಧ್ಯಮ ಕ್ಷೇತ್ರದ ಸಾಧನೆ ಮಾಡಿದ್ದಾರೆ. ಶೋಭಾ ವೆಂಕಟೇಶ್ ಅಯ್ಯಂಗಾರ್, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವಾಯುಯಾನ ತಂತ್ರಜ್ಞಾನದಲ್ಲಿ ಕೆಲಸ ಅದರ ಸಾಧನೆಗೆ. ನೆಕ್ಸ್ಟ್ TT ಜಗನ್ನಾಥ್, ಇವರಿಗೆ ಮರಣೋತ್ತರ, ಕರ್ನಾಟಕದಲ್ಲಿ ಮರಣೋತ್ತರವಾಗಿ ಒಬ್ಬರು ಕೊಟ್ಟಿದ್ದಾರೆ. TT ಜಗನ್ನಾಥ್, ಇವರು ವಾಣಿಜ್ಯ ಮತ್ತು ಕೈಗಾರಿಕೆ. ಓಕೆನಾ, TTK ಸಮೂಹ ಸಂಸ್ಥೆ ಮುಖ್ಯಸ್ಥರಾಗಿದ್ದಾರೆ ಇವರು. ಓಕೆನಾ, ಮರಣೋತ್ತರವಾಗಿ ಕರ್ನಾಟಕದಲ್ಲಿ ಮರಣೋತ್ತರವಾಗಿಯೂ ಕೂಡ ಒಬ್ಬರಿಗೆ ಕೊಟ್ಟಿದ್ದಾರೆ. TT ಜಗನ್ನಾಥ್ ಅವರು ವಾಣಿಜ್ಯ ಮತ್ತು ಕೈಗಾರಿಕೆ ಕ್ಷೇತ್ರದ ಸಾಧನೆ ಮಾಡಿದವರಿಗೆ. ಓಕೆನಾ, ಹಾಗಾದ್ರೆ ಪ್ರಮುಖ ಪದ್ಮಶ್ರೀ ಪ್ರಶಸ್ತಿಗಳಲ್ಲಿ
ಪ್ರಮುಖವಾದಂತಹ ಇಲ್ಲಿ ಕೂಡ ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ಇದೆ ಅನ್ನೋದಕ್ಕೆ ಇದು ನನ್ನ ದೃಷ್ಟಿಯಿಂದ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀನಿ ನಿಮಗೆ. ರೋಹಿತ್ ಶರ್ಮಾ ಇವರು ಕೂಡ ಪದ್ಮಶ್ರೀ ಕೊಟ್ಟಿದ್ದಾರೆ, ಕ್ರಿಕೆಟ್ ಮಹಾರಾಷ್ಟ್ರದವರು. ನೆಕ್ಸ್ಟ್ ಹರ್ಮನ್ ಪ್ರೀತ್ ಕೌರ್ ಕ್ರಿಕೆಟ್ ಪಂಜಾಬ್, ಕ್ರೀಡೆಯಲ್ಲಿದು ಓಕೆನಾ. ಸವಿತಾ ಪುನಿಯಾ ಇವ್ರಿಗೆ ಹಾಕಿಯಲ್ಲಿ ಕೊಟ್ಟಿದ್ದಾರೆ. ಜ್ಯೋತಿ ಯರಾಜಿ ಅಥ್ಲೆಟಿಕ್ಸ್ ಇವರು ಆಂಧ್ರ ಪ್ರದೇಶದವರು. ಓಕೆ, ನೆಕ್ಸ್ಟ್ ಕಲಾಕ್ಷೇತ್ರದಲ್ಲಿ ಕಲಾಕ್ಷೇತ್ರದಲ್ಲಿ ಪ್ರೊಸೆಂಜಿತ್ ಚಟರ್ಜಿ ಸಿನಿಮಾ ಇವರು ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಆರ್ ಮಾಧವನ್ ಸಿನಿಮಾ ತಮಿಳುನಾಡು. ನೆಕ್ಸ್ಟ್ ಸತೀಶ್ ಶಾ ಇವರು ಮರಣೋತ್ತರವಾಗಿ ಓಕೆನಾ, ಸತೀಶ್ ಶಾ ಮರಣೋತ್ತರವಾಗಿ ಸಿನಿಮಾ ಮಹಾರಾಷ್ಟ್ರ. ಉಷಾ ಉತ್ತಪ್ ಗಾಯನ ಇವರು ಪಶ್ಚಿಮ ಬಂಗಾಳದವರಾಗಿರ್ತಾರೆ. ನೆಕ್ಸ್ಟ್ ಇತರ ಪ್ರಮುಖರಲ್ಲಿ ಮಂಗಳ್ ಕಪೂರ್ ಸಾಹಿತ್ಯ, ಆಸಿಡ್ ದಾಳಿ ಸಂತ್ರಸ್ತರ ಪರ ಹೋರಾಟ ಮಾಡಿರುವ ಮಹಿಳೆ ಇವರು ಓಕೆನಾ, ಮಂಗಳ್ ಕಪೂರ್. ನೆಕ್ಸ್ಟ್ ವೀರನಾಥ್ ಕಾಮ್ಕೋಟಿ ಇವರು ಶಿಕ್ಷಣ ಕ್ಷೇತ್ರದಲ್ಲಿ IIT ಮದ್ರಾಸ್ ನಿರ್ದೇಶಕರು. ದಯಾಳ್ ಮುನಿ ಸಿಂಗ್ ಪರಿಸರ ಸಂರಕ್ಷಣೆ ಹರಿಯಾಣ. ಇದು ಒಂದು ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಳಿ ಓಕೆನಾ. ಪರಿಸರ ಸಂರಕ್ಷಣೆ ರಿಲೇಟೆಡ್ ಯಾರಿಗೆ ಕೊಟ್ಟಿದ್ದಾರೆ ಪದ್ಮಶ್ರೀ ಅಂತ ಕೇಳಿದ್ರೆ ದಯಾಳ್ ಮುನಿ ಸಿಂಗ್. ಓಕೆ, ನೆಕ್ಸ್ಟ್ ಇದರಲ್ಲಿ ಅಂಡರ್ ಹಾಂಗ್ಸಾಂಗ್ ಹೀರೋಸ್ ಅಂತ ಕೂಡ ಬರ್ತಾರೆ. ಹಾಂಗ್ಸಾಂಗ್ ಹೀರೋಸ್ ಅಂತ ಅಂದ್ರೆ ಇವರು ಯಾವುದೇ ರೀತಿಯಾದಂತಹ ಪ್ರಚಾರ ಇರೋದಿಲ್ಲ, ಇವರಿಗೆ ಯಾವುದೇ ರೀತಿಯಾದಂತಹ ಪ್ರಚಾರ ಇರೋದಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂತ ಸಾಧನೆ ಮಾಡಿದವ್ರಿಗೂ ಕೂಡ ಇದು 8 ಜನರು ಕೊಟ್ಟಿದ್ದಾರೆ. ಟೋಟಲ್ ಆಗಿ ಜಾಸ್ತಿ ಜನರು ಕೊಟ್ಟಿದ್ದಾರೆ, 8 ಜನ. ಇವರೆಲ್ಲರೂ ಕೂಡ ನಾರ್ತ್ ಈಸ್ಟ್ ಸ್ಟೇಟ್ ಅವರು ಪದ್ಮ ಅವಾರ್ಡ್ ಕೂಡ ಇವ್ರಿಗೂ ಕೂಡ ಕೊಟ್ಟಿದ್ದಾರೆ. ನೋಡ್ರಿ, ಇದು ಅಸ್ಸಾಂ, ಮಣಿಪುರ, ತ್ರಿಪುರ, ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ್ ಪ್ರದೇಶ್ ಇವೆಲ್ಲ ಕೇಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಹಾಂಗ್ಸಾಂಗ್ ಹೀರೋಸ್ ಅಂತ ಅಂದ್ರೆ ಏನಂತ ಕೂಡ ನಿಮಗೆ ಕೇಳಬಹುದು ಅಂತ ಅನ್ಸುತ್ತೆ ನನಗೆ. ಹಾಂಗ್ಸಾಂಗ್ ಹೀರೋಸ್ ಅಂತ ಅಂದ್ರೆ ಅವರು ಯಾವುದೇ ರೀತಿಯ ಪ್ರಚಾರ ಇರೋದಿಲ್ಲ ಅವ್ರದ್ದು, ಬಟ್ ಅವ್ರ ಕೆಲಸದ ಮೂಲಕ ಗುರುತು ಮಾಡಿಕೊಂಡು ಅವರು ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೋಡೋದಾದ್ರೆ ಈ ಬಾರಿ 19 ಜನ ಮಹಿಳೆಯರಿಗೆ ಪ್ರಶಸ್ತಿಯನ್ನ ಭಾಜನರಾಗಿದ್ದಾರೆ. ಎಷ್ಟು? 19 ಮಹಿಳೆಯರಿಗೆ. ಸುಮಾರು 30ಕ್ಕೂ ಹೆಚ್ಚು ಜನರು ಆಂಗ್ಸಾಂಗ್ ಹೀರೋಸ್ ಅಂದ್ರೆ ಪ್ರಚಾರವಿಲ್ಲದ ಸಾಧಕರು ಎಂದು ಗುರುತಿಸ್ತಾರೆ. ಏನಾದ್ರೂ ಮಾಡ್ಕೊಳ್ಳಿ, ನಮ್ ಕೆಲಸ ನಾವು ಮಾಡ್ತೀವಿ, ಆ ರೀತಿ ಕೆಲಸ ಮಾಡಿ ಗುರುತಿಸಿಕೊಂಡವರು 30 ಜನ ಇದರಲ್ಲಿ ಓಕೆನಾ. ಟೋಟಲ್ 131ರಲ್ಲಿ 30 ಜನ ಅಂತವರು ಕೂಡ ಇದಾರೆ ಇದರಲ್ಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ವಿದೇಶಿ ಮತ್ತು ನಿವಾಸಿ ಭಾರತೀಯರು OCI ಅಂದ್ರೆ ಓವರ್ ಸಿಟಿಸನ್ ಇಂಡಿಯಾ ಅವ್ರಿಗೆ 8 ಸಾಧಕರು ಓಕೆನಾ. ಓವರ್ ಸಿಟಿಸನ್ ಅಂತ ಅವ್ರಿಗೆ ವಿದೇಶಿ ಭಾರತೀಯರಿಗೆ ಎಷ್ಟು ಕೊಟ್ಟಿದ್ದಾರೆ? 8 ಜನ ಕೊಟ್ಟಿದ್ದಾರೆ ಓಕೆನಾ. 131ರಲ್ಲಿ 8 ಜನ ಕೊಟ್ಟಿದ್ದಾರೆ. ಅಂದ್ರೆ ಮರಣೋತ್ತರವಾಗಿ 16, ಇದರಲ್ಲಿ 8 ಓಕೆನಾ. ಟೋಟಲ್ 24 ಟೋಟಲ್ ಇದಾವೆ. ಅದರಲ್ಲಿ ಅಂದ್ರೆ 120 ಕಂಡೀಷನ್ ಅಂತ ಹೇಳಿದ್ನಲ್ವಾ, ಕನಿಷ್ಠ ಪ್ರತಿ ವರ್ಷ 120 ಜನಕ್ಕೆ ಕೊಡ್ಬೇಕಂತಂದು. ಅದರಲ್ಲಿ 24 ಇವರೇ ಇದ್ದಾರೆ. ಹಂಗಂದ್ರೆ 131, 11 ಮಾತ್ರ ಎಕ್ಸ್ಟ್ರಾ ಆಯ್ತು. 24 ಜನ ಇವರೇ ಇರೋದ್ರಿಂದ ಈ ಕಂಡೀಷನ್ ಕ್ಲಿಕ್ ಆಗುತ್ತೆ ಅಂತ. ಓಕೆ, ವಿದೇಶಿಯರು ಮತ್ತು ಭಾರತೀಯ ನಿವಾಸಿಯರು ಎಷ್ಟು? 8 ಸಾಧಕರಿಗೆ 2026ರಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ 14 ಸಾಧಕರಿಗೆ ಮರಣೋತ್ತರವಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರ್ಯಾರು ಓಕೆನಾ? ಪದ್ಮ ವಿಭೂಷಣದಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ? ಪದ್ಮ ವಿಭೂಷಣದಲ್ಲಿ ಓಕೆನಾ. ಪದ್ಮ ವಿಭೂಷಣ ಧರ್ಮೇಂದ್ರ ಸಿಂಗ್ ಡಯಲ್ ಇವರು ಮಹಾರಾಷ್ಟ್ರದ ಇವರು ಕೊಟ್ಟಿದ್ದಾರೆ. VS ಅಚ್ಯುತಾನಂದನ್ ಇವರು ಸಾರ್ವಜನಿಕ ವ್ಯವಹಾರ ಕೇರಳ, ಇವ್ರಿಗೆ ಇಬ್ರು ಕೊಟ್ಟಿದ್ದಾರೆ. ಅದರಲ್ಲಿ ಪದ್ಮ ವಿಭೂಷಣದಲ್ಲಿ ಇಬ್ಬರಿಗೆ. ಹಾಗಾದ್ರೆ ಪದ್ಮಭೂಷಣದಲ್ಲಿ 3 ಕೊಟ್ಟಿದ್ದಾರೆ. ಪದ್ಮಭೂಷಣದಲ್ಲಿ ಪಿಯೂಷ್ ಪಾಂಡೆ, ಶಿಬು ಸೊರೈನ್, VK ಮಲ್ಹೋತ್ರಾ ಇವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಮರಣೋತ್ತರವಾಗಿ 2011 ಜನ ಕೊಟ್ಟಿದ್ದಾರೆ. T ಜಗನ್ನಾಥನ್, ಒಂದ್ ನಿಮಿಷ ಚೇಂಜ್ ಪೆನ್. ಇದರಲ್ಲಿ ಇಂಪಾರ್ಟೆಂಟ್ ಯಾವ್ದು ನಮಗೆ? ಕರ್ನಾಟಕ ಓಕೆನಾ. TT ಜಗನ್ನಾಥನ್ ವಾಣಿಜ್ಯ ಮತ್ತು ಕೈಗಾರಿಕೆ ಕರ್ನಾಟಕ. ಸತೀಶ್ ಶಾ ಇವರು ಮಹಾರಾಷ್ಟ್ರದವರು. ವಿಶ್ವಬಂಧು ಬಿಹಾರ್ ಕಲೆ ಇವರೆಲ್ಲರೂ ಕೂಡ ಕಲೆ. ಹರಿಬೋಧಂ ಮುಖ್ಯೋಪಾಧ್ಯಾಯ, ಗೆರಿಮೆಳ್ಳ ಬಾಲಕೃಷ್ಣನ್ ಪ್ರಸಾದ್ ಇವರು ಆಂಧ್ರ ಪ್ರದೇಶದವರು. R ಕೃಷ್ಣನ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ತಮಿಳುನಾಡು. ರಾಮರೆಡ್ಡಿ ಮಾಮಿಡಿ ಇವರು ಪಶುಸಂಗೋಪನೆ ತೆಲಂಗಾಣ. ರಘುಪತ್ ಸಿಂಗ್ ಇತರೆ ಕೃಷಿಯಲ್ಲಿ ಇವರು ಉತ್ತರ ಪ್ರದೇಶದವರು. ಯಮ್ನಂ ಜಾತರ ಸಿಂಗ್ ಕಲೆ ಇವರು ಮಣಿಪುರದವರು. ಕವೀಂದ್ರ ಪುರಕಾಯಸ್ಥ ಸಾರ್ವಜನಿಕ ವ್ಯವಹಾರ ಅಸ್ಸಾಂ. ವ್ಲಾದಿಮಿರ್ ಮಿಸ್ಟ್ರಿಸ್ವಿಲಿ ಕ್ರೀಡೆ ಇವರು ಜಾರ್ಜಿಯಾ ದೇಶದ ವಿದೇಶಿಯವರು ಓಕೆ, ಜಾರ್ಜಿಯಾ ದೇಶದವರು. ಮ್ಯಾಡ್ಲಿಯರ್ ಮಿಸ್ಟ್ರಿಸ್ವಿಲ್ ಓಕೆನಾ, ಕ್ರೀಡೆಯವರು ಜಾರ್ಜಿಯಾ ವಿದೇಶದವರು ಓಕೆನಾ. ಇಷ್ಟು ಜನರಿಗೆ ಭಾರತದಲ್ಲಿ 2026ರಲ್ಲಿ 11 ಜನರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ 11, 3, 2 ಓಕೆನಾ. 11, 3, 2
ಓಕೆನಾ. ಇದು 16 ಜನರಿಗೆ, ಟೋಟಲ್ ಆಗಿ 16 ಜನರಿಗೆ ಮರಣೋತ್ತರವಾಗಿ 2026ರಲ್ಲಿ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ ಸ್ವಲ್ಪ ಎಕ್ಸ್ಟ್ರಾ ಪಾಯಿಂಟ್ ನೋಡೋದಾದ್ರೆ, ಕರ್ನಾಟಕದ ಕೊಂಡಿ ಕೆಕೆಟಿ ಗ್ರೂಪ್ನ ಅಧ್ಯಕ್ಷರಾದ ಟಿ ಜಗನ್ನಾಥ್ ಅವರು ಏಕೈಕ ಕನ್ನಡಿಗರು. ಭಾರತದ ಅಡುಗೆ ಮನೆಗಳಲ್ಲಿ ಕ್ರಾಂತಿ ಮಾಡಿದ ಪ್ರೆಷರ್ ಕುಕ್ಕರ್ ಉದ್ಯಮದಲ್ಲಿ ಇವರ ಸಾಧನೆ ಮಾಡಿದಾರಂತೆ. ವಿದೇಶಿ ಸಾಧಕ, ಕುಸ್ತಿ ತರಬೇತುದಾರ, ಓಕೆನಾ, ವ್ಲಾಡಿಮಿರ್ ಮೆಸ್ಟ್ರಿ ರಿಶ್ವಿಲಿ ಮರಣೋತ್ತರವಾಗಿ ಕೊಟ್ಟಿದಾರಲ್ಲ, ಅವರು ಕುಸ್ತಿ ತರಬೇತುದಾರರು, ಓಕೆನಾ, ಪೈಲ್ವಾನರು. ಯಾರು? ಜಾರ್ಜಿಯಾ ದೇಶದವರು. ನೆಕ್ಸ್ಟ್ ಸತೀಶ್ ಶಾ, ಹಿಂದಿ ಚಿತ್ರರಂಗ ಖ್ಯಾತ ಹಾಸ್ಯ ನಟ. ಯಾರು? ಸತೀಶ್ ಶಾ. ಇದ್ರೊಳಗೆ ಇರ್ತಾನೆ ನೋಡಿ, ಸತೀಶ್ ಶಾ, ಇಲ್ಲಿ ನೋಡಿ ಸತೀಶ್ ಶಾ, ಓಕೆನಾ. ಆಮೇಲೆ ಇವರು ಕ್ರೀಡೆ, ಇದು ಅಂತ ಹೇಳಿದೆ ನಾನು ನಿಮಗೆ. ಮತ್ತೊಬ್ಬರು, ಓಕೆ. ನೆಕ್ಸ್ಟ್ ಓಕೆ, ಆಯ್ತು. ಐ ಹೋಪ್ ಇಷ್ಟೊತ್ತು ಹೇಳಿರುವ ಎಲ್ಲ ಇದು ಒಂದು ನೆನ್ಪಿಟ್ಕೊಳ್ರಿ. ಇದರಲ್ಲಿ ಫಸ್ಟ್ ಹೇಳಿದ್ನಲ್ವಾ, ಅದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಹಾಗೆ ಇಲ್ಲಿವರೆಗೂ ಹೇಳಿದ ಎಲ್ಲ ಕ್ಲಾಸಸ್ಸು ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಹಾಗೆ ನಿಮಗೆ ಬೇರೆ ಏನಾದರೂ ಈ PDF ಏನಾದರೂ ಬೇಕಾದ್ರೆ ನಿಮ್ಮ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಈ PDF ನಾನು ಡಿಸ್ಕ್ರಿಪ್ಷನ್ ಅಲ್ಲಿರುವ ಟೆಲಿಗ್ರಾಮ್ ಲಿಂಕಿಗೆ ಹಾಕ್ತೀನಿ. ಓಕೆ, ಹಾಗೆ ನಿಮಗೆ ಬ್ಯಾಚಸ್ ಏನಾದರೂ ಬೇಕಾಯ್ತಂದ್ರೆ ಇದಕ್ಕೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ್ಯಪ್ ಲಿಂಕ್ ಇದೆ. ಅದರಲ್ಲಿ ಹೋದ್ರೆ ಅಂದ್ರೆ ಎಲ್ಲ ಕಮ್ಯುನಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗೆ ಎಕ್ಸ್ಟ್ರಾ ಸಿಲೆಬಸ್ ಕೂಡ ಒಂದು ಕ್ಲಾಸ್ ಅಪ್ಲೋಡ್ ಆಗಿದೆ, ಉಳಿದಿದ್ದು ಕೂಡ ಅಪ್ಲೋಡ್ ಮಾಡ್ತೀವಿ. ಎಕ್ಸ್ಟ್ರಾ ಸಿಲೆಬಸ್ ಅದು ಕೂಡ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ನೀವು ಅಲ್ಲಿ ಹೋಗಿ ಆ್ಯಪ್ ಅಲ್ಲಿ ಪೇಡ್ ಕ್ಲಾಸಸ್ ಅಂತ ಇರುತ್ತೆ, ಆ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಂಡು ಉಳಿದೆಲ್ಲ ಚೆಕ್ ಮಾಡ್ಕೊಂಡ್ರೆ ಬೇರೆ ಬೇರೆ ಕ್ಲಾಸಸ್ ಏನೇನಿದ್ದಾವೆ ಅವೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಕ್ಲಾಸಸ್ ನೋಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಕ್ಲಾಸು, ಡೋಂಟ್ ಮಿಸ್. ಓಕೆನಾ, ಪ್ಲೀಸ್ ನೋಟ್ಸ್ ಮಾಡ್ಕೊಳ್ಳಿ. ನಾನು ಬೇಕಾದ್ರೆ PDF ಕೂಡ ಒಂದ್ಸರಿ ಹಾಕ್ತೀನಿ. ಅಲ್ಲಿ ಏನಾದರೂ ಇಂಪಾರ್ಟೆಂಟ್ ಇರೋದು ಅಟ್ಲೀಸ್ಟ್ 1 or 2 ಸೀಟ್, ಓಕೆನಾ. 1 ಸೀಟಲ್ಲಿ ಎಲ್ಲ ನೋಟ್ಸ್ ಕಂಪ್ಲೀಟ್ ಮುಗ್ದೇ ಹೋಗುತ್ತೆ, ಓಕೆನಾ. ಅದನ್ನ ಅಂದ್ರೆ ಅಟ್ಲೀಸ್ಟ್ ಮಾಡ್ಕೊಳ್ಳಿ. ಅಂದ್ರೆ 1 ವರ್ಷ ನಿಮಗೆ ಕಂಪ್ಲೀಟ್ ಆಗಿ ಪ್ರತಿ ಎಕ್ಸಾಮ್ಗೆ ಹೋಗುವಾಗನು ಕೂಡ ಒಂದ್ಸರಿ ಕಣ್ಣಾಡ್ಸಿ ಹೋಗ್ಲೇಬೇಕು ನೀವು ಇದನ್ನ, ಓಕೆನಾ. ಕ್ವಶನ್ ಬರೋ ಚಾನ್ಸಸ್ ಬಹಳ ಇರುತ್ತೆ. ಓಕೆ, ಐ ಹೋಪ್ ಹೇಳಿದ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಓಕೆ, ಬಾಯ್.